ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಕಡಲೆ ಹಿಟ್ಟಿನಿಂದ ತುಂಬ ಚೆನ್ನಾಗಿ ಒಂದು ಬರ್ಫಿಯನ್ನು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಮಾಡುವ ವಿಧಾನವನ್ನು ಕೂಡ ಈಗ ತಿಳ್ಕೊಳ್ಳಿ. ನಾನಿವತ್ತು ಕಡಲೆ ಹಿಟ್ಟಿನಿಂದ ಒಂದು ಬರ್ಫಿ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಇಲ್ಲಿ 1 ಲೋಟ ಕಾಯಿ ತುರಿಯನ್ನು ತಗೊಂಡಿದ್ದೀನಿ. ಇದಕ್ಕೆ ಕಡಿಮೆ ಪ್ರಮಾಣದಲ್ಲಿ ತುಪ್ಪ ಕೂಡ ಸಾಕಾಗುತ್ತೆ, ಜಾಸ್ತಿ ಏನು ಬೇಡ. ಹಾಗೆ ಇಲ್ಲಿ ಸಕ್ಕರೆ ಕೂಡ ಹಾಕ್ತಾ ಇದ್ದೀನಿ. ಅದೇ ಕ್ವಾಂಟಿಟಿಯಲ್ಲಿ ಸಕ್ಕರೆ ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು, ಜಾಸ್ತಿ ನೀರು ಹಾಕೋತಾ ಇಲ್ಲ. ತುಂಬ ಚೆನ್ನಾಗಾಗತ್ತೆ. ಈಗ ಇದನ್ನು ಪಾಕ ತರಿಸ್ಬೇಕು. ಇದನ್ನು ಈಗ ಸ್ವಲ್ಪ ನೀರು ಹಾಕಿದ್ದೇನೆ. ಇದು ಪಾಕ ಬರಬೇಕು. ಜಾಸ್ತಿ ಟೈಮ್ ಏನು ಹಿಡಿಯೋದಿಲ್ಲ, ಬೇಗ ಆಗುತ್ತೆ. ಮತ್ತೆ ಹಾಗೆ ಅದೇ ಕ್ವಾಂಟಿಟಿಯಲ್ಲಿ ಕಡಲೆ ಹಿಟ್ಟನ್ನು ತಗೋಬೇಕು. ಈ ಕಡೆ ಈಗ ನಾವು ಕಡಲೆ ಹಿಟ್ಟನ್ನು ಸ್ವಲ್ಪ ತುಪ್ಪ ಹಾಕಿ ಹುರ್ಕೊಂಡ್ಬಿಡೋಣ. ಇದು ಪಾಕ ಬರಲಿ. ಈಗ ನಾನಿಲ್ಲಿ ಮತ್ತೆ 1 ಲೋಟ ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಇದನ್ನು ಕೂಡ ಡ್ರೈ ಮಾಡ್ಕೊತೇನೆ. ಇದಕ್ಕೆ ಸ್ವಲ್ಪ ತುಪ್ಪವನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಜಾಸ್ತಿ ತುಪ್ಪ ಏನು ಬೇಕಾಗೋದಿಲ್ಲ ಇದಕ್ಕೆ. ಲೋ ಫ್ಲೇಮ್ನಲ್ಲಿ ಹುರ್ಕೋಬೇಕು. ಸ್ವಲ್ಪ ಕಡಲೆ ಹಿಟ್ಟು ಕೆಂಪಾಗಬೇಕು. ಈ ಕಡೆ ಕಾಯಿ ಸುಳಿ ಮತ್ತು ಸಕ್ಕರೆ, ಕೊಬ್ಬರಿ ಪಾಕ ಬರಲಿ. ತುಂಬ ಚೆನ್ನಾಗಾಗತ್ತೆ ಇದು, ಮತ್ತು ಹಾಳಾಗೋದಿಲ್ಲ, ತುಂಬ ದಿನ ಇರುತ್ತೆ. ಮತ್ತು ದಿಢೀರನೇ ಆಗುವಂಥದ್ದು. ಇದಕ್ಕೆ ಪಾಕ ಬರೋದು ಇಂಪಾರ್ಟೆಂಟ್. ಇಲ್ಲಿ ನಾನು ಗೋಡಂಬಿ ಮತ್ತು ದ್ರಾಕ್ಷಿ ಮತ್ತು ಬಾದಾಮಿಯನ್ನು ತಗೊಂಡಿದ್ದೇನೆ, ಕಟ್ ಮಾಡಿ ತಗೊಂಡಿದ್ದೇನೆ. ಇದನ್ನು ಇಲ್ಲಿ ಕಡಲೆ ಹಿಟ್ಟು ಹುರಿತಾ ಬಂತು, ಲಾಸ್ಟ್ ಫೈನಲ್ಲಿರುವಾಗ ಅದನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ತೇನೆ ಅಷ್ಟೇ. ಇದಕ್ಕೆ ಹಾಕೋತೇನೆ, ಕಡಲೆ ಹಿಟ್ಟಿಗೆ ಹಾಕೋತೇನೆ. ಅದನ್ನು ಗರಿ ಗರಿ ಆಗುತ್ತೆ ಅದು. ಸಂಜೆ ಟೀ ಜೊತೆ ತುಂಬ ಚೆನ್ನಾಗಾಗತ್ತೆ, ಕಾಫಿ ಜೊತೆ ಎಲ್ಲ ತಿನ್ಬಹುದು. ಇವತ್ತು ನಮ್ಮ ಯಜಮಾನ್ರ ಬರ್ತ್ಡೇ ಇರೋದ್ರಿಂದ ನಾನು ಒಂದು ಚಿಕ್ಕ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ಅಷ್ಟೇ. ಇದನ್ನು ಕೂಡ ಇದಕ್ಕೆ ಹಾಕೋತೇನೆ, ಗೋಡಂಬಿ ಮತ್ತು ದ್ರಾಕ್ಷಿಯನ್ನು. ಅದು ಕೂಡ ಡ್ರೈ ಆಗುತ್ತೆ ಇದರಲ್ಲಿ. ಕಡಲೆ ಹಿಟ್ಟು ಇಷ್ಟು ಕೆಂಪಾಗಾದರೆ ಸಾಕು. ಈಗ ಆಫ್ ಮಾಡೋಣ.
ಈ ಕಡೆ ಪಾಕ ಬಂತ ಅಂತ ನೋಡ್ಕೋಬೇಕು. ಒಂದು ಪ್ಲೇಟಿಗೆ ಹಾಕ್ಕೊಂಡು ಪಾಕ ಬಂತ ಅಂತ ನೋಡೋಣ. ಹೀಗೆ ಮಾಡಿದ್ರೆ ಗೊತ್ತಾಗತ್ತೆ, ಅಂಟಂಟಾಯಿತು ಅಂದರೆ ಪಾಕ ಬಂತು ಅಂತ ಅರ್ಥ. ಉಂಡೆ ಕಾಳು ಥರ ಆಗಬೇಕು. ಅದು ಬಂದಿಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಬೇಕು. ಯಾಲಕ್ಕಿ ಕೂಡ ಹಾಕಬೇಕು, ಪರಿಮಳ ಆಗತ್ತೆ. ಬೇಗ ಆಗಬೇಕು ಅಂದರೆ ಇದು ಮಾಡೋದು ತುಂಬ ಸುಲಭ, ಮಾಡ್ಕೋಬಹುದು. ಯಾರಾದರೂ ಗೆಸ್ಟ್ ಬಂದರೂ ಕೂಡ ತುಂಬ ಚೆನ್ನಾಗಾಗತ್ತೆ ಇದು. ಈಗ ಪಾಕ ಬರ್ತಾ ಇದೆ. ಕಡಲೆ ಹಿಟ್ಟನ್ನು ಈಗ ಇದಕ್ಕೆ ಹಾಕೋಣ. ಹಾಗೆ ಇಲ್ಲಿ ಪ್ಲೇಟಿಗೆ ಸ್ವಲ್ಪ ತುಪ್ಪವನ್ನು ಸವರ್ಕೋಬೇಕು. ಫುಲ್ ತುಪ್ಪವನ್ನು ಹಚ್ಕೋಬೇಕು. ಈಗ ಕಡಲೆ ಹಿಟ್ಟನ್ನು ಇದಕ್ಕೆ ಹಾಕೋಣ. ನಾವು ಹುರಿದಿಟ್ಟಿದ್ವಲ್ವ ಅದನ್ನು ಈ ಕಾಯಿ ತುರಿ ಪಾಕ ಬಂದಿದ್ದಕ್ಕೆ ಹಾಕಬೇಕು. ಐದು ನಿಮಿಷ ಇದು ಮೆಲ್ಟ್ ಆಗಬೇಕು ಇದರಲ್ಲೇ. ನೋಡಿ ಗಟ್ಟಿಯಾಗಿದೆ ಈಗ. ಈಗ ಇದರೊಳಗೆ ಒಂದು 5 ನಿಮಿಷ ಕರೆಕ್ಟಾಗಿ ತಿರುತ್ತಾ ಇರಬೇಕು. ನಾನು ಕಲರ್ ಏನೂ ಉಪಯೋಗಿಸ್ತಾ ಇಲ್ಲ. ಗಂಟಾಗದೇ ಇರೋ ಥರ ನೋಡಿಕೊಂಡ್ರೆ ಆಯ್ತು ಅಷ್ಟೇ. ಈಗ ಪ್ಲೇಟಿಗೆ ಹಾಕೋಣ. ಈಗ ಇದು ಬಿಸಿ ಬಿಸಿ ಇದೆ, ಹಾಗಾಗಿ ಕೈಯಲ್ಲಿ ಮುಟ್ಟಕ್ಕಾಗಲ್ಲ. ಇಲ್ಲಿ ಪ್ಲೇಟಿಗೆ ಸ್ವಲ್ಪ ತುಪ್ಪವನ್ನು ಹಚ್ಚಿಬಿಟ್ಟು ಇದನ್ನು ಪ್ರೆಸ್ ಮಾಡ್ತಾ ಇದ್ದೇನೆ. ತುಂಬಾ ಚೆನ್ನಾಗಾಗತ್ತೆ, ಒಮ್ಮೆ ಟ್ರೈ ಮಾಡಿ ನೋಡಿ. ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ.
ಬರ್ಫಿ ರೆಡಿ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ಎಲ್ಲ ಕಟ್ ಮಾಡಿ ತೆಗಿಬೋದು. ಬಿಸಿ ಬಿಸಿ ಇರೋದ್ರಿಂದ ಕೈಯಲ್ಲಿ ಮುಟ್ಟಕ್ಕಾಗಲ್ಲ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂತು ಅಂತ. ಕಟ್ ಮಾಡಿದ್ದೇನೆ, ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಬರ್ಫಿ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಬಾಯ್ ಬಾಯ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ.